ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಿ. ಬಂಧುಗಳ, ಈ ದಿನ ತಾರೀಕು 28/5/2026 ಗುರುವಾರ, ಉತ್ತರಾಯಣ, ಗ್ರೀಷ್ಮ ಋತು, ಶ್ರೀ ಪರಾಭವನಾಮ ಸಂವತ್ಸರದ ಅಧಿಕ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ಈ ದಿನ ಚಿತ್ತಾ ನಕ್ಷತ್ರ ಇದೆ. ಈ ದಿನ ಬಕ್ರೀದ್ ಹಬ್ಬ ಇದೆ. ಮುಸ್ಲಿಂ ಬಾಂಧವರಿಗೆ ಎಲ್ಲರಿಗೂ ನಾವು ಅಣ್ಣ ತಮ್ಮಂದಿರ ಬಾಳನ ಅವ್ರಿಗೆಲ್ಲರಿಗೂ ಈದ್ ಮಿಲಾದ್ ಶುಭಾಶಯಗಳನ್ನು ತಿಳಿಸ್ತಾ, ಈ ದಿನ ಶುಭ ಕಾಲ ಬಂದು 10:30ರಿಂದ 12 ಗಂಟೆವರೆಗೂ, ತಿರುಗಿ ಮತ್ತೆ 1:30ಯಿಂದ ತುಂಬ ಚೆನ್ನಾಗಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳ, ಈ ದಿನ ವಿಶೇಷವಾಗಿರ್ತಕ್ಕಂಥ ದಿನ. ಗುರು ರಾಯರ ಒಂದು ಸನ್ನಿಧಿ ವಿಜೃಂಭಣೆಯಾಗಿ ಆ ಗುರು ಪರಮಾತ್ಮನ ಪಾದಾರವಿಂದಗಳಿಗೆ ವಂದಿಸುತ್ತಾ, ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಬಿಜಸೈ ಭೌರವಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ಯಾವತ್ತೇ ಆಗಲಿ ಗುರಿ ಮುಂದೆ ಇರಬೇಕಂತೆ, ಗುರು ಹಿಂದೆ ಇರಬೇಕಂತೆ. ಯಾವುದೇ ಕಾರಣಕ್ಕಾಗಲಿ ಗುರುಗಳ ಆಶೀರ್ವಾದ ಸದಾ ಯಾವತ್ತೂ ಇತ್ತು ಅಂದರೆ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ಹಾಗಾಗಿ ಬಂಧುಗಳೇ, ತಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ ದಿನ 12 ರಾಶಿಗಳಿಗೆ ಯಾವ ರೀತಿ ಇದೆ, ಈ 27 ನಕ್ಷತ್ರಗಳಲ್ಲಿ ಏನೇನು ಮಾಡ್ಕೊಳ್ಬೇಕು ಈ ದಿನ, ಅದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿವೇಶ್ಚ ರಾಹುವೇ ಕೇತುವೇ ನಮಃ. ಓಂ ಸೂರ್ಯದೇವಾಯ ನಮಃ. ಮೊದಲಿಗೆ ಮೇಷರಾಶಿಯವರಿಗೆ ಆಸಕ್ತಿ ಇರ್ತಕ್ಕಂಥದ್ದು, ಇವತ್ತು ಇಂಟ್ರೆಸ್ಟ್ ತೋರಿಸ್ತೀರಿ. ಯಾವುದೇ ಒಂದು ಕೆಲಸದ ಮೇಲೆ ಇಂಟ್ರೆಸ್ಟ್ ತೋರಿಸ್ತಕ್ಕಂಥದ್ದು ಜಾಸ್ತಿ, ಅದ್ರ ಮೇಲೆ ಒಲವು ಇರ್ತಕ್ಕಂಥದ್ದು ಜಾಸ್ತಿ. ವೃಷಭ ರಾಶಿಯವರಿಗೆ ಪ್ರೀತಿ ಪಾತ್ರರೊಡನೆ ಪ್ರಶಂಸೆಯಾಗಿರ್ತಾರೆ. ಅಂದರೆ ನೀವು ಈ ಉನ್ನತ ಸ್ಥಾನಮಾನಕ್ಕೆ ಹೋಗ್ತಕ್ಕಂಥದ್ದು, ನಿಮ್ಮನ್ನು ನೋಡಿ ಹೊಗಳುವಂಥ ಒಂದು ಅತಿರೇಕವಾಗಿರ್ತಕ್ಕಂಥ ಒಂದು ಸಂದರ್ಭ ಈ ದಿನ ಬರ್ತಕ್ಕಂಥದ್ದು. ನಿಮಗೆ ಗುರುತಿಸಿ ಒಂದು ಸ್ಥಾನಮಾನ ಕೊಡ್ತಕ್ಕಂಥ ಒಂದು ದಿನ ಅಂತಲೇ ಹೇಳ್ಬೋದು. ಇನ್ನು ಮಿಥುನ ರಾಶಿಯವರಿಗೆ ಕರುಣೆ, ಪ್ರೀತಿ, ವಾತ್ಸಲ್ಯದಿಂದ ಕೂಡಿರ್ತಕ್ಕಂಥದ್ದು, ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಇನ್ನು ಕಟಕ ರಾಶಿಯವರಿಗೆ ಬೇರೆಯವರಿಗೆ ಕಾಳಜಿ ತೋರಿಸ್ತೀರಾ, ಹೆಲ್ಪಿಂಗ್ ನೇಚರ್ ಮಾಡ್ತೀರಾ, ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗ್ತೀರಾ ನೀವು ಈ ದಿನ. ಇನ್ನು ಸಿಂಹರಾಶಿಯವರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥ ದಿನ. ಒಂದು ಇನ್ವೆಸ್ಟ್ಮೆಂಟ್ ಅಂತ ಏನಂದರೆ ಅದನ್ನು ಮಾಡೋದು, ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡೋದು ಜಾಸ್ತಿ ಇದೆ. ಕನ್ಯಾ ರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಆಗ್ತಕ್ಕಂಥದ್ದು. ನೋಡಿ, ಈ ದಿನ ಸ್ವಲ್ಪ ಮಿಸ್ ಮಾಡ್ಕೊಳ್ಬೇಡಿ. ನಿಮಗೆ ಹೆಲ್ಪಿಂಗ್ ನೇಚರ್ ಆಗ್ತಕ್ಕಂಥದ್ದು, ಯಾರು ನಿಮಗೆ ಸಹಾಯ ಮಾಡ್ತಕ್ಕಂಥವ್ರಾಗಿರಲಿ, ಲೋನ್ಗೆ ಅಪ್ಲೈ ಮಾಡಿದರೂ ಕೂಡ ಈ ದಿನ ಸ್ವಲ್ಪ ಪ್ರಯತ್ನ ಪಡಿ. ಯಾರು ನಿಮಗೆ ಕೊಡಬೇಕಾಗಿರ್ತಕ್ಕಂಥದ್ದನ್ನು ಕೇಳಿ ಮರುಪಡಿಸ್ಕೊಳ್ಳಿ, ಅದನ್ನು ಈ ಥರ ಮಾಡ್ಕೊಳ್ಳಿ ಕನ್ಯಾ ರಾಶಿಯವರು. ಇನ್ನು ತುಲಾ ರಾಶಿಯವ್ರಿಗೆ ಕೂಡಿಟ್ಟ ಹಣವನ್ನು ದ್ವಿಗುಣ ಮಾಡ್ತಕ್ಕಂಥ ದಿನ. ಈ ದಿನ ತುಂಬ ಚೆನ್ನಾಗಿದೆ. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ, ಯಾವುದಾದ್ರು ಒಂದು ಬಿಸ್ನೆಸ್ಗೆ, ಪರ್ಪಸ್ಗೆ, ಯಾವುದಕ್ಕಾದ್ರೂ ಒಂದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಆಕಸ್ಮಿಕವಾಗಿರ್ತಕ್ಕಂಥ ಒಂದು ಘಟನೆ ನಡೀತಕ್ಕಂಥದ್ದು, ಒಳ್ಳೆಯದೇ ಆಗ್ತಕ್ಕಂಥದ್ದು, ಕೆಟ್ಟದಂತೂ ಆಗಲ್ಲ. ಅನುರಾಧ ನಕ್ಷತ್ರ ಇಲ್ಲ ಜ್ಯೇಷ್ಠ ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರು ಒಂದು ವಿಸ್ಮಯ ಆಗಿರ್ತಕ್ಕಂಥ ಘಟನೆ ನಡೀತಕ್ಕಂಥದ್ದು. ಧನುಷ್ ರಾಶಿಯವರಿಗೆ ಉಲ್ಲಾಸದಾಯಕವಾಗಿ, ಸಂತೋಷದಾಯಕವಾಗಿ ಕಾಲ ಕಳೀತಕ್ಕಂಥದ್ದು, ವಿಶೇಷವಾಗಿ ಸ್ನೇಹಿತರ ಜೊತೆಯಲ್ಲಿ ಬೆರೀತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಾಗ್ತಕ್ಕಂಥದ್ದು. ಇನ್ನು ಮಕರ ರಾಶಿಯವರಿಗೆ ನಿರ್ಧಾರ ಮಾಡ್ತಕ್ಕಂಥದ್ದು, ಡಿಸೈಡ್ ತೊಗೊಳ್ತೀರಿ. ಏನಾರು ಒಂದು ಈ ಕೆಲಸ ಮಾಡಬೇಕು, ನಾನು ಮಾಡಿದ್ರೆ ಅದು ಒಳ್ಳೆಯದಾಗುತ್ತಾ ಅಂತ ಒಂದು ಗೈಡೆನ್ಸು, ಒಂದು ನಿರ್ಧಾರ ಇಲ್ಲ ಬೇರೆಯವರಿಂದ ಕೇಳಿ ತಿಳ್ಕೊಳ್ತೀರ. ಇನ್ನು ಕುಂಭರಾಶಿಯವ್ರಿಗಂತೂ ಜಯ ಕಟ್ಟಿಟ್ಟ ಬುತ್ತಿ. ಈ ದಿನ ತುಂಬ ಚೆನ್ನಾಗಿರ್ತೀರ. ಸಪ್ತಮದಲ್ಲಿ ಶನಿ ಇದ್ದರೂ ಕೂಡ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿದೆ. ಉಚ್ಚ ಗುರು ಇರ್ತಕ್ಕಂಥದ್ದು, ಸೂರ್ಯಸ್ಥಾನ ತುಂಬ ಚೆನ್ನಾಗಿದೆ. ಆದರೆ ಶನಿ ಸಪ್ತಮದಲ್ಲಿರೋದ್ರಿಂದ ಸ್ವಲ್ಪ ಹುಷಾರಾಗಿರಿ, ದೂರ ಪ್ರಯಾಣ ವರ್ಜಿಸಿ ಅಂತ ಹೇಳ್ತಕ್ಕಂಥದ್ದು. ಇನ್ನು ಮೀನರಾಶಿಯವರಿಗೆ ಧೈರ್ಯ ಸಾಹಸದಿಂದ ಕೂಡಿರ್ತೀರಿ. ಈ ದಿನ ಸ್ವಲ್ಪ ಏನಾರೋ ಒಂದು ನಾವು ಮಾಡಬೇಕು, ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ. ಈ ದಿನ ಸ್ವಲ್ಪ ಪ್ರಯತ್ನ ಪಡಿ, ಖಂಡಿತವಾಗಲಿದೆ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಉದೋ ಯಲ್ಲಮ್ಮ, ಉದೋ ಯಲ್ಲಮ್ಮ, ಉಗೇ ಮಾದಪ್ಪ, ಉಗೇ ಮಾದಪ್ಪ.
ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.